ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಪ್ರತಿಯೊಬ್ರು ಎಲ್ಲರಿಗೂ ಕಾಮನ್ ಆಗಿ ಇಷ್ಟ ಆಗೋದೇನಂತ ಹೇಳಿದ್ರೆ ರೈಡಿಂಗ್. ನೈಟ್ ರೈಡು, ಲಾಂಗ್ ರೈಡು ತುಂಬಾ ಜನ ಹೋಗ್ತಾ ಇರ್ತೀರಾ. ಬಟ್ ಅವ್ರಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಓವರ್ಕಮ್ ಮಾಡೋದಕ್ಕೆ ಇವತ್ತು ನಾವು ಒಂದು ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಅದ್ರದ್ದು ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಏನ್ ಗುರು ಅಂತ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಇದೇ ಪ್ರಾಡಕ್ಟ್ HJG ಮಿನಿ ಡ್ರೈವ್ ಫಾಗ್ ಲ್ಯಾಂಪ್ಸ್ ಅಂತ. ಏನಕ್ಕೆ ಇದನ್ನ ನಾನು ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೈಟ್ ಡ್ರೈವ್ ಹೋಗ್ಬೇಕಾದ್ರೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇವಾಗ ತುಂಬಾ ಗಾಡಿಗಳಲ್ಲಿ LED ಸ್ಟಾಪ್ ಲೈಟ್ಸ್ ಬರ್ತಾ ಇದೆ. ಆ ಲೈಟ್ ನಮ್ಮ ಕಣ್ಣಿಗೆ ಬಿದ್ದಾಗ ಆಲ್ಮೋಸ್ಟ್ 3 to 4 ಸೆಕೆಂಡ್ಸ್ ನಮ್ಗೇನು ಕಾಣಿಸೋದು ಇಲ್ಲ. ಸೊ ಆ ವಿಷನ್ ಮತ್ತೆ ರಿಕವರ್ ಆಗೋದಕ್ಕೆ ಆಲ್ಮೋಸ್ಟ್ 10 to 11 ಸೆಕೆಂಡ್ಸ್ ಬೇಕಾಗುತ್ತೆ. ಸೊ ಈ ಗ್ಯಾಪ್ ಅಲ್ಲಿ ಏನಾದರೂ ಅನಾಹುತ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ರೈಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಸೇಫ್ ಆಗೂ ಇರ್ಬೋದು. ಲೆಟ್ಸ್ ಅನ್ಬಾಕ್ಸ್ ದಿಸ್. ಸೊ ಇದೇ ಆ ಪ್ರಾಡಕ್ಟು HJG ಲೈಟು. ಸೊ ಏನೇನಿದೆ, ಇನ್ನೊಂದು ಲೈಟ್ ಇದೆ, ನಟ್ಟು ಬೋಲ್ಟು ಎಲ್ಲ ಕೊಟ್ಟಿದ್ದಾರೆ ಗುರು. ಕ್ಲಾಂಪ್ಸ್ ಇದೆ ಫಿಟ್ ಮಾಡೋದಕ್ಕೆ. ತುಂಬ ಸೇಫ್ ಪ್ಯಾಕೇಜಿಂಗ್ ಇದೆ, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಬಾಕ್ಸ್ ಕೂಡ ಚೆನ್ನಾಗಿದೆ, ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಲ್ಲ ಯೂಶಲಿ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ. ಸೊ ಅದೊಂದು ಒಳ್ಳೆ ಕ್ವಾಲಿಟಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಪ್ರಾಡಕ್ಟ್ಸು ಅನ್ಬಾಕ್ಸ್ ಎಲ್ಲ ಮಾಡಾಗಿದೆ. ಇದ್ರ ಸ್ಪೆಸಿಫಿಕೇಶನ್ಸ್ ಏನಂತ ಹೇಳಿದ್ರೆ, ಇದು ಪ್ರತಿಯೊಂದು ಲೈಕ್ ಒನ್ ಸಿಂಗಲ್ ಬಲ್ಬ್ ಇಸ್ 20 ವ್ಯಾಟ್ಸ್. ಇದ್ರದ್ದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 30,000 ಅವರ್ಸ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ ಕಂಪ್ನಿಯವರು. ಮತ್ತು ಇದ್ರದ್ದು ಲುಮೆನ್ಸ್ ಬಂದು 3000 LM. ಸೊ ವಿಸಿಬಿಲಿಟಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಅದನ್ನು ಡೆಮೋ ತೋರಿಸ್ತೀನಿ. ಅದಕ್ಕೂ ಮುಂಚೆ ಕಂಟಿನ್ಯೂಡ್ ಪಾರ್ಟ್ ಏನಂತ ಹೇಳಿದ್ರೆ, ನಿಮಗೆ ಇಷ್ಟೇ ಇದ್ರೆ ಆಗಲ್ಲ. ಸೊ ಇದರಲ್ಲಿ 2 ಕಲರ್ ಇದೆ, ಒಂದು ವೈಟ್ ಲೈಟು, ಇನ್ನೊಂದು ಯೆಲ್ಲೋ ಲೈಟು. ಆ್ಯಂಡ್ ಇದ್ರ ಇನ್ಸ್ಟಾಲೇಷನ್ಗೆ ನಿಮಗೆ ಸ್ವಿಚಸ್ ಕೂಡ ರಿಕ್ವೈರ್ಮೆಂಟ್ ಇದೆ. ಆ ಸ್ವಿಚಸ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಇದೆರಡರದ್ದು ಕ್ವಾಲಿಟಿ ನೀವೇ ನೋಡ್ತಾ ಇದ್ದೀರಾ ಇವಾಗ. ಈ ಸ್ವಿಚ್ ಇದು ತುಂಬಾ ಹಾರ್ಡ್ ಇದೆ ಆನ್ ಆ್ಯಂಡ್ ಆಫು. ಬಟ್ ಈ ಸ್ವಿಚ್ ಇದು ಮಾತ್ರ ತುಂಬ ಸ್ಮೂತ್ ಇದೆ, ಅಷ್ಟು ಸೌಂಡು ಕೂಡ ಬರಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಇದ್ರದ್ದು ವಯರ್ ನೋಡಿ, ವಯರ್ಗೆ ಇನ್ಸುಲೇಷನ್ ಟೇಪ್ನ ಸರೌಂಡ್ ಮಾಡಿದಾಗಿದೆ. ಒಳಗಡೆ ಹಿಂಗೆ ನಿಮ್ಗೆ ಕಾಣಿಸುತ್ತೆ ಯೂಶ್ವಲಿ. ಬಟ್ ಈ ವಯರ್ ಕ್ವಾಲಿಟಿ ನೋಡಿ, ತುಂಬಾ ತಿಕ್ಕಿದೆ. ಯಾವುದೇ ರೀತಿಯಾದ ಬಿಸಿಲಿಗಾಗಲಿ ಮಳೆಗಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಇದನ್ನೇ ತಗೊಳ್ಳಿ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಸ್ವಿಚ್ನ ನೀವು 100 ರೂಪೀಸ್ ಅಂತ ತೊಗೊಂಡ್ಬಿಡ್ತೀರಾ. ಬಟ್ ಆದರೆ ಇದು ನಿಮಗೆ 1 ಮಂತ್ ಅಥವಾ 2 ಮಂತ್ಸ್ ಆದಮೇಲೆ ಹೋಗುತ್ತೆ, ಮತ್ತೆ ನೀವು ಅದಕ್ಕೆ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಬೆಟರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಗೋ ಫಾರ್ ದಿಸ್.
ಇವಾಗ ನಾವು ಟೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ, ತೋರಿಸ್ತೀನಿ ಇವಾಗ. ಸೊ ಸ್ಟಾಕ್ ಲೈಟ್ ಹೆಂಗಿರುತ್ತೆ ಮತ್ತು ನಾವು ಫಿಟ್ ಮಾಡಿರೋ ಲೈಟ್ ಹೆಂಗಿದೆ ಅಂತ. ಸೊ ಇದು ಲೋ ಬೀಮು, ಇದು ಹೈ ಬೀಮು, ಇದಿಷ್ಟೇ ಪಿಚ್ ಆಗೋದು. ಇವಾಗ ನಾವು ಫಿಟ್ ಮಾಡಿರುವಂಥ ಲೈಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಹೈ ಬೀಮ್ ವೈಟ್ ಲೈಟಿಗೆ. ಸೊ ಇಷ್ಟು ಏರಿಯಾ ಕವರ್ ಆಗುತ್ತೆ. ಇದರಲ್ಲಿ ಡಬಲ್ ಸ್ವಿಚ್ ಹಾಕ್ಸಿರೋ ರೀಸನ್ ಏನಂತ ಹೇಳಿದ್ರೆ, ಇದರಲ್ಲಿ ಮುಂಚೆನೇ ಹೇಳ್ದಂಗೆ ವೈಟ್ ಲೈಟ್ ಎಲ್ಲೋ ಲೈಟ್ ಎರಡೂ ಇದೆ. ಸೊ ಇದು ಎಲ್ಲೋ ಲೈಟು. ಫಾಗ್ ಇದ್ದಾಗ ಹಿಲ್ಸ್ ರೀಜನಲ್ಲಿ ಓಡಾಡಬೇಕಾದ್ರೆ ವೈಟ್ ಲೈಟ್ ಯೂಸ್ ಮಾಡಿದ್ರೆ ಏನೂ ಕಾಣಿಸಲ್ಲ ಸರಿಯಾಗಿ. ಸೊ ಬೆಟರ್ ಅವಾಗ ಎಲ್ಲೋ ಲೈಟ್ ಯೂಸ್ ಮಾಡ್ಬೋದು. ಒಂದು ಫ್ರಂಟ್ ವ್ಯೂ ಕೂಡ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ತುಂಬ ಏರಿಯಾ ಕವರ್ ಮಾಡುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಕಂಪೇರ್ ಟು ಸ್ಟಾಕ್ ಲೈಟ್ ತುಂಬಾ ಡಿಫ್ರೆನ್ಸ್ ಇದೆ, ನೀವೇ ನೋಡ್ಬೋದು. ಸೊ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ದರೆ ಗೋ ಫಾರ್ ದಿಸ್. ನಿಜವಾಗ್ಲೂ ವರ್ತ್ ನೀವು ಪೇ ಮಾಡೋ 2000 rupees. ಆ್ಯಂಡ್ ಹ್ಯಾಪಿ ಟ್ರಾವೆಲಿಂಗ್ ಆ್ಯಂಡ್ ಸೇಫ್ ಟ್ರಾವೆಲ್. ಥ್ಯಾಂಕ್ ಯು. ಬಾಯ್.